ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಾಣಿ ಅವಮ್ಮ ತಿಂತಿರೋದ್ ನೋಡು. ಜೀವನದಲ್ಲಿ ಯಾವತ್ತು ಊಟ ತಿಂಡಿನೇ ನೋಡಿಲ್ಲ ಅನ್ನೋ ತರ ತಿಂತಾ ಇದ್ದಾಳೆ. ಪ್ರಾಣಿ, ಈಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಸುಮ್ಮನೆ ಇರಿ ಪ್ರಾಣಿ. ಲೇ ಹುಡ್ಗ, ಕರೆದ್ರ? ಇಲ್ಲ ಕಣೋ, ಹಾಡ್ ಹೇಳ್ದೆ. ಕರೆದ್ರ ಅಂತೆ. ನಿಮ್ಮನ್ನ ಇಲ್ಲಿ ಕರೆದಿರೋದು ದೊಡ್ಡ ಮನುಷ್ಯರ ತರ ಓಡಾಡ್ಕೊಂಡಿರ್ಲಿ ಅಂತ ಅಲ್ಲಪ್ಪ, ಕೆಲಸ ಮಾಡ್ಲಿ ಅಂತ. ತಗೋ. ನಾನಾ ಪ್ರಶ್ನೆ ಮಾಡೋದ್ ನೋಡು. ಓಯ್, ನೀನೇನ್ ಬೀಗ್ರ ಕಡೋನೇನೋ? ನಾನಾ ಅಂತೆ. ನಾನಾ ಬಿಟ್ಟ ಅಂದ್ರೆ ತಗೋ. ಅಲ್ಲ ನೋಡ್, ಎಷ್ಟೊಂದ್ ಕಸ ಬಿದ್ದಿದೆ, ಚೆನ್ನಾಗ್ ಕಾಣಲ್ಲ. ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ. ಪಾಪ ಚಿಕ್ಕ ಹುಡುಗ ಕಣೆ. ಈಗ ನೀವು ಸುಮ್ಮನೆ ಇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಗುಡಿಸಿ ಗುಂಡ ಅಂತ ಮಾಡ್ಬಿಡ್ತೀನಿ. ನನ್ ಮಗನ ಹತ್ರ ಯಾಕ್ರಿ ಕೆಲಸ ಮಾಡಿಸ್ತಿದ್ದೀರಾ? ನಿಮಗ್ ಬೇರೆ ಯಾರು ಸಿಗ್ಲಿಲ್ವಾ? ಅಯ್ಯೋ, ಯಾಕೆ ಮಾಡ್ಬಾರ್ದು? ಈಗ ನಿಮ್ ದುರ್ಗಾ ನಮ್ಮನೇಲಿ ಕೇರ್ಟೇಕರ್ ಆಗಿಲ್ವಾ? ಹಾಗೆ ನಮ್ಮನೇಲಿ ನೀವು ಕೆಲಸ ಮಾಡಬಹುದು. ದುರ್ಗಾ ನಿಮ್ಮನೇಲಿ ಕೆಲಸ ಮಾಡ್ತಿದ್ದಾಳ ಅನ್ ಮಾತ್ರಕ್ಕೆ ನಾವೆಲ್ಲರೂ ನಿಮ್ಮನೆ ಕೆಲಸದವ್ರಾಗ್ಬಿಟ್ವಾ? ಈಗ ನಿಮ್ ಗಂಡ ಕಳ್ಳ ಅನ್ಕೊಳ್ಳಿ, ಅದ್ರರ್ಥ ನೀವು ಕಳ್ಳಿ ಆಗ್ಬಿಟ್ರಾ? ಅಯ್ಯೋ ಪರಮೇಶ್ವರ, ಪಾಪಕ್ಕಿಲ್ಲ ಪುಣ್ಯಕ್ಕಿಲ್ಲ. ನಿಮ್ಮಿಬ್ರು ಜಗಳದಲ್ಲಿ ನನ್ನನ್ನು ಯಾಕ್ರಿ ಎರಿತೀರಾ? ಸುಮ್ನೆ ಇರಿ ಪ್ರಾಣಿ. ನೋಡಿ, ಹೊತ್ತು ಮೀರಿ ಮಾತಾಡ್ತಿದ್ದೀರಾ. ನಾಲ್ಗೆ ನೀವು ಮಿತಿ ಮೀರಿ ಯಾಕೆ ಜಗಳ ಆಡ್ತಿದ್ದೀರಾ? ನೋಡಿ ನೋಡಿ ದುರ್ಗಾ, ಇವಮ್ಮ ಅಮ್ಮ ಗಿಮ್ಮ ಅಂದ್ರೆ ಗೊಂಬಿಡ್ತೀನಿ. ಚಿಕ್ಕಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಇವಾಗ ಏನ್ ಮೇಡಮ್, ಕಸ ಗುಡಿಸ್ಬೇಕಲ್ವಾ? ನಾನ್ ಗುಡಿಸ್ತೀನಿ ಮೇಡಮ್. ಅಕ್ಕ, ನೀನಾ? ನೀವಿಬ್ರು ಹೋಗೋ ಕಡೆ ಹಾಕೊಳ್ಳಿ. ಅಯ್ಯೋ ಪರಮೇಶ್ವರ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಇವ್ರಿಬ್ರು ಹಿಂಗ್ ಜಗಳ ಆಡ್ತಾರೆ? ರಾಮ, ದಿಸ್ ಇಸ್ ಎನಫ್ ಅಂಬಿಕಾ. ನನ್ನ ಮದ್ವೆಲಿ ಬ್ರೈಡ್ ಎಂಟ್ರಿ ಅಂದ್ರೆ ಫೇರಿ ಟೇಲ್ ತರ ಇರ್ಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ನೀನು ಹಾರರ್ ಎಫೆಕ್ಟ್ ಕೊಟ್ಬಿಟ್ಟೆ ಅಲ್ವಾ? ಯು ವಿಲ್ ಬಿ ಪೇಯ್ಡ್ ಫಾರ್ ದಿಸ್. ಮದುವೆ ಆದ್ಮೇಲೆ ನಿನ್ನ ಹೇಗೆ ಉರಿಸ್ತೀನಿ ಅಂದ್ರೆ ಸತ್ಮೇಲೆ ನಿನಗೆ ನೆಮ್ಮದಿ ಇರಬಾರ್ದು. ಮುಹೂರ್ತಕ್ಕಿಂತ ಮೊದಲೇ ಬಂದಿದ್ದೀನಿ ಅಂಬಿಕಾ. ನಿನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ನೀನ್ ಇಲ್ಲೇ ಎಲ್ಲೋ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನಿಲ್ಲಿ ಇರ್ಲೇಬೇಕು ಕೂಡ. ನನ್ನ ಅರ್ಶನ ಶಾಸ್ತ್ರ ನೋಡಿ ಹೊಟ್ಟೆ ಉರ್ಕೋಬೇಕು. ಬೆಂಕಿಲ್ ಬಿದ್ದು ಸಾಯೋವಾಗ ಎಷ್ಟು ನೋವು ಅನುಭವಿಸಿದ್ಯೋ ಅದ್ರ ಡಬಲ್ ಇವತ್ತು ನೋವು ಅನುಭವಿಸ್ತೀಯ. ನೋಡ್ತಾ ಇರು. ಏನಾಗ್ತಾ ಇದೆ ಇಲ್ಲಿ? ಬೆಳಿಗ್ಗೆಯಿಂದ ಯಾವ ಶಾಸ್ತ್ರಗಳು ಸರಿ ಹೋಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಮ್ಯಾಮ್? ಯಾಕೆಲ್ಲ ಹೀಗಾಗ್ತಿದೆ? ಒಂದು ಕೆಲಸನೂ ನಾನು ಅನ್ಕೊಂಡಾಗ ಆಗ್ತಾನೆ ಇಲ್ಲ.
ನಾನು ಎಷ್ಟು ಇಷ್ಟಪಟ್ಟು ಈ ಅರ್ಶನ ಶಾಸ್ತ್ರನೆಲ್ಲ ಅರೇಂಜ್ ಮಾಡಿದ್ದೆ, ಈ ದುರ್ಗಾ ಎಲ್ಲ ಹಾಳು ಮಾಡ್ಬಿಟ್ಲು. ಐ ಆಮ್ ವೆರಿ ಶೋರ್ ಇವಳು ಇಂಟೆನ್ಷನಲಿ ಇದನ್ನೆಲ್ಲ ಮಾಡ್ತಿದ್ದಾಳೆ. ಒಂದು ಕಡೆಯಿಂದ ದುರ್ಗಾ, ಇನ್ನೊಂದು ಕಡೆಯಿಂದ ಅಂಬಿಕಾ ಇಬ್ರು ಸೇರ್ಕೊಂಡು ನನ್ನ ಡ್ರೀಮ್ನೆಲ್ಲ ಹಾಳು ಮಾಡ್ತಿದ್ದಾರೆ. ಇಡಿಯಟ್ಸ್. ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್ ಮಾಯಾ? ನಿನ್ನ ಶರತ್ ಮದ್ವೆ ಆಗ್ಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತಿದೆ. ಅಂಬಿಕನ್ನ ಪ್ರವೋಕ್ ಮಾಡಬೇಡ ಅಂತ ನಾನು ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ. ನೀನಂತೂ ನನ್ನ ಮಾತನ್ನ ಸೀರಿಯಸ್ ಆಗೇ ತಗೊಳ್ತಾ ಇಲ್ಲ. ಅಂಡ್ ಮೋರ್ ಓವರ್, ಈ ಫ್ಯಾನ್ಸಿ ಪ್ಲಾನಿಂಗ್ಸ್ ಎಲ್ಲ ಬೇಕಿತ್ತಾ ನಿನಗೆ? ಸಿಂಪಲ್ ಆಗಿ ಶಾಸ್ತ್ರ ಮಾಡ್ಕೊಂಡಿದ್ರೆ ಮುಗ್ದು ಹೋಗಿರೋದು. ಏನೋ ಮಾಡೋದಕ್ಕೋಗಿ ಈಗೇನೋ ಮಾಡ್ದೆ ನೋಡು. ಬಟ್ ಮ್ಯಾಮ್, ಅರ್ಶನ ಶಾಸ್ತ್ರ ಆಲ್ರೆಡಿ ಹಾಳಾಗೋಯ್ತು. ಈ ಅಂಬಿಕಾ ಉಳ್ದಿರೋ ಶಾಸ್ತ್ರ ಹಾಳು ಮಾಡ್ಬಿಟ್ರೆ ಏನ್ ಮಾಡೋದು? ಐ ಆಮ್ ಶೋರ್ ಅವಳು ಏನಾದ್ರೂ ಮಾಡೇ ಮಾಡ್ತಾಳೆ. ಸುಮ್ಮನೆ ಅಂತೂ ಇರಲ್ಲ ಅವಳು. ಮಾಯಾ, ಡೋಂಟ್ ವರಿ. ಇನ್ಯಾವ ಶಾಸ್ತ್ರಗಳಿಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ ಅಂಬಿಕನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂಡ್ ಮ್ಯಾಮ್, ಪ್ಲೀಸ್ ಶರತ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಈ ಶಾಸ್ತ್ರ ಕರ್ಕೊಂಡು ಬರಕ್ಕಾಗತ್ತಾ? ವಾಟ್? ಹ್ಯಾವ್ ಯು ಗಾನ್ ಮ್ಯಾಡ್? ನೀನನ್ನ ನೀನೇನಂತ ಅಂದುಕೊಂಡಿದ್ಯಾ? ನೀನ್ ಅಂದುಕೊಂಡಿದ್ದ ತರ ಅರ್ಶನ ಶಾಸ್ತ್ರ ನಡಿಲಿಲ್ಲ. ಐ ರಿಯಲಿ ಫೀಲ್ ಬ್ಯಾಡ್ ಅಬೌಟ್ ಇಟ್. ಹಾಗಂತ ಗೆಸ್ಟ್ಗಳ ಮುಂದೆ ಕೂಗಾಡೋದಾ? ಸ್ವಲ್ಪ ಸರಿಯಾಗಿ ಬಿಹೇವ್ ಮಾಡಿದಿದ್ರೆ ಸಿಚುಯೇಷನ್ ಈ ರೀತಿ ಹದಮೀರ್ತಾ ಇರ್ಲಿಲ್ಲ. ಈಗ ಹೋಗಿ ಶರತ್ನ ಕರೆದ್ರೆ ಅವ್ನು ಬರ್ತಾನೆ ಅಂತ ಅಂದ್ಕೊಂಡಿದ್ಯಾ? ಒಂದು ವೇಳೆ ನೀನ್ ಕರೆದ್ರು ಅವ್ನು ಒಪ್ಕೊಂಡು ಬರೋ ಅಷ್ಟು ವ್ಯಾಲ್ಯೂಸ್ನ ನೀನು ಉಳಿಸ್ಕೊಂಡಿದ್ಯಾ? ನಮ್ಮ ಮನೇಲಿ ನಿನ್ ಸ್ಥಾನ ಏನನ್ನೋದನ್ನ ಅಟ್ಲೀಸ್ಟ್ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ನಿನಗೆ ಒಳ್ಳೇದು. ನೋ ನೋ, ಅರಿಶಿನ ಶಾಸ್ತ್ರ ಆಗ್ಲೇಬೇಕು. ಇದು ನನ್ ಮದ್ವೆ. ಎಲ್ಲಾ ಶಾಸ್ತ್ರ ಮಾಡ್ಕೊಂಡೆ ನಾನು ಈ ಮದ್ವೆ ಆಗೋದು.